ಕಮಾನ್ ಲೆಟ್ಸ್ ಗೋ. ಎಲ್ರಿಗೂ ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿವತ್ತು ಹೋಗ್ತಿರೋದೊಂದು ಸ್ಪೆಷಲ್ ಗೆಸ್ಟ್ ಮನೆಗೆ. ಸೊ ಅವ್ರನ್ನ ಹೊನ್ನಳ್ಳಿಯ ಹುಲಿ ಅಂತಾನೆ ಕರೀತಾರೆ. ಸೊ ಆ ಹುಲಿನ ನಾನು ನಿಮಗೆ ಪರಿಚಯಿಸ್ತೀನಿ, ಅದನ್ನ ರಿವೀಲ್ ಮಾಡ್ತೀನಿ. ಬನ್ನಿ ಡೇಟಾಗಿ ಅವ್ರ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಓಕೆ, ಸೊ ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಆಗದಿಂದ ಹೇಳ್ತಿದ್ದೀನಿ, ಸೊ ಇವತ್ತೊಂದು ಸ್ಪೆಷಲ್ ಹುಲಿನ ನಿಮಗೆ ಪರಿಚಯಿಸ್ತೀನಿ ಅಂತ. ಸೊ ಇಲ್ಲಿ ನೋಡಿದ್ರೆ ಹುಲಿ ಅಲ್ಲ, ಹುಲಿ ಫ್ಯಾಮಿಲಿನೇ ಇದೆ, ನನಗೇನೆ ಭಯ ಆಗ್ತಿದೆ. ಸೊ ಆ ಹುಲಿನ ಈಗ ಇಂಟ್ರೊಡ್ಯೂಸ್ ಮಾಡುವಂಥ ಸಮಯ. ಸೊ ಇವರು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ರೇಣುಕಾಚಾರ್ಯ ಸರ್ ಅವರು. ಬರಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಅದ್ರ ಜೊತೆಗೆ ಅವರ ಪ್ರೀತಿಯ ಹೆಂಡತಿ, ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ಸುಮಿತಾ ಮ್ಯಾಮ್ ಅವರು. ಸೊ ಬರಲಿ ಅವ್ರಿಗೂ ಜೋರಾದ ಸರ್. ಓಕೆ, ಸೊ ಲೆಟ್ಸ್ ವೆಲ್ಕಮ್. ಬನ್ನಿ ಸರ್. ನೋಡಿ ಅವ್ರ ಮ್ಯಾನೇಜರ್ ಎಲ್ಲೂ ಬಿಡ್ತಿಲ್ಲ, ಸೈನ್ ಹಾಕಿ ಒಂದೇ ನಿಮ್ಗೆ ಸೈನ್ ಹಾಕಿ ಬರ್ತಾರೆ ಸರ್. ಓಕೆ, ಸೊ ಲೆಟ್ಸ್ ವೆಲ್ಕಮ್. ಬನ್ನಿ. ಸೊ ನಾನು ಬರೀ ಹುಲಿ ಅಂತ ಹೇಳಿದೆ, ಸೊ ಹುಲಿ ಜೊತೆ ಸಿಮ್ಮಿನೂ ಬಂದಿದೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸಾ ಮೇಡಮ್? ನೀವು? ಫಸ್ಟ್ ಕ್ಲಾಸ್. ಮುಖದಲ್ಲಿದೆ ಫಸ್ಟ್ ಕ್ಲಾಸು. ಸೊ ನಿಜವಾಗ್ಲೂ ನಿಮ್ಮೆಲ್ಲರನ್ನ ಜೊತೆಗೆ ನೋಡಿರೋದು ನಂಗಂತೂ ಭಾಳ ಸಂತೋಷ ಆಯಿತು. ಅದರಲ್ಲೂ ಪ್ರತಿಯೊಬ್ಬರ ಮುಖದಲ್ಲಿ ಆ ನಗು ಇದೆ ಗೊತ್ತಾ, ಅದನ್ನು ನೋಡಿ ಇನ್ನೂ ಸಂತೋಷ ಆಯಿತು. ಸರ್ ಕೆಲಸ ಎಲ್ಲ ಹೇಗೆ ನಡೀತಿದೆ ಸರ್? ರಾಜಕೀಯವಾಗಿರ್ಬೋದು, ಸಾಮಾಜಿಕರಿರ್ಬೋದು, ಮತ್ತು ರೈತರ ವಿಚಾರದಲ್ಲಿದ್ದು ಪ್ರತಿಯೊಂದು ವಿಚಾರದಲ್ಲಿ ನಾನು ಸವಾಲಾಗಿ ಸ್ವೀಕಾರ ಮಾಡಿ ಅಚ್ಚುಕಟ್ಟಾಗಿ ಬದ್ಧತೆಯಿಂದ ಕೆಲಸ ಮಾಡ್ತೀನಿ. ಸೂಪರ್. ಮತ್ತೊಂದು ಮಾತು ಕೇಳ್ಪಟ್ಟೆ ಸರ್, ನೀವು ರಾಜಕೀಯದಲ್ಲೂ 100% ಅಂತೆ, ಫ್ಯಾಮಿಲಿಲೂ 100% ಅಂತೆ, ಫ್ರೆಂಡ್ಶಿಪ್ಪಲ್ಲೂ 100% ಅಂತೆ, ರೈತರ ವಿಷಯದಲ್ಲಂತೂ 200% ಅಂತೆ. ಹೌದಾ ಸರ್? ನಾನು ಹೇಳೋದಕ್ಕೇನು ಸಾರ್ವಜನಿಕರ ಬಾಯಿಂದ ಈಗ ನನ್ನ ಏನು ಬದ್ಧತೆ ಇದೆ ನಾನು ಮಾಡ್ತೀನಿ. ಇದನ್ನು ಸಾರ್ವಜನಿಕರು ಪ್ರಶಂಸೆ ಮಾಡಬೇಕು. ಇಲ್ಲ, ನಾನಂದರೆ ನಾವು ಇಲ್ಲಿಗೆ ಬಂದು 2 ದಿನ ಆಯ್ತು ಸರ್. ಪ್ರತಿಯೊಬ್ಬರು ನಿಮ್ಮ ಹೆಸರು ಹೇಳಿದ ತಕ್ಷಣ ಪ್ರತಿಯೊಬ್ಬರು ಹೇಳೋದು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಂತೂ ನಾವಿವತ್ತಿಷ್ಟು ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಸರ್ ಅಂತ ಹೇಳಿದ್ರು. ಸೊ ಆ ಮಾತು ಕೇಳಿ ನಂಗಂತೂ ಭಾಳ ಖುಷಿ ಆಯ್ತು ಸರ್. ನಾನು ಕಾರಣ ಅಂತಲ್ಲ, ನನ್ನ ಎತ್ತ ತಂದೆ ತಾಯಿ ನನ್ನನ್ನು ಆಯ್ಕೆ ಮಾಡಿದ್ದ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಮತದಾರ ದೇವರುಗಳು, ಅವ್ರ ಕಾರಣ. ಅದು ನನ್ನ ಕರ್ತವ್ಯ, ನಾನು ಮಾಡಿದ್ದೀನಿ. ನೀವು ಇಷ್ಟು ಇಲ್ಲಿದ್ದೀರಾ, ಇಷ್ಟು ಬೆಳೆದಿರ ಸರ್, ಅದಕ್ಕೆ ಪ್ರತಿಯೊಂದಕ್ಕೂ ಮೇಡಮ್ ಸಪೋರ್ಟು ಇದ್ದೇ ಇರುತ್ತೆ ಅಲ್ವಾ? ಸೊ ಅವ್ರ ಸಪೋರ್ಟ್ ಯಾವ ಲೆವೆಲ್ಗಿದೆ ಸರ್? ಇಲ್ಲ, ನಾನು ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಭಾಳ ಬೆಳೆದ್ಬಿಟ್ಟಿದ್ದೀನಿ ಅಂತ ಇಲ್ಲ, ನಾನು ಇನ್ನೂ ಅಂಬೆಗಾಲ ಇರ್ತಿದ್ದೀನಿ. ಧರ್ಮಪತ್ನಿ ಮತ್ತು ಕುಟುಂಬ ಸದಸ್ಯರ ಜನರ ಸಹಕಾರಗಳು. ಓಕೆ, ಸೊ ನಾವೆಲ್ಲೋದ್ರು ಮೇಡಮ್ ಮತ್ತು ಸರ್ನ ಜೊತೆಗೆ ನೋಡಿದ್ದೀವಿ ಸರ್. ನಾನಂತೂ 2 ಸಲ ನೋಡಿದ್ದೀನಿ. ಒಂದು ನಮ್ಮ ಏಕಲವ್ಯ ಸಿನಿಮಾ ಆಡಿಯೋ ಲಾಂಚಿಗೆ ಮತ್ತು ಸಿನಿಮಾ ರಿಲೀಸಿಗೆ ಬಂದಿದ್ರಿ. ಸೊ ಇಡೀ ಫ್ಯಾಮಿಲಿ ನಾನಂತೂ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಸೊ ಜನರು ಫಸ್ಟ್ ಟೈಮ್. ಅವ್ರಿಗೆ ಭಯ ಒಬ್ಬರೇ ಹೋಗಕ್ಕೆ, ನಾವಿದ್ರೆ ಬಲ ಸಿಮ್ಮಿನಿ. ಸೊ ಇಡೀ ನಿಮ್ಮ ಫ್ಯಾಮಿಲಿನ ಮೇಡಮ್ ನೀವೇ ಪರ್ಚೇಸ್ ಮಾಡಿ. ಶೂರಾದಿ ಶೂರ, ವೀರಾದಿ ವೀರ, ನಮ್ಮ ನಾಡಿನ ಜನಪ್ರಿಯ ಮಾಜಿ ಸಚಿವರು ಮತ್ತೆ ಅಭಿವೃದ್ಧಿಯ ಹರಿಕಾರ ಇವರೇ ನಮ್ಮ ಪತಿ ರೇಣುಕಾಚಾರ್ಯ. ಇವರು ನಮ್ಮ ಪ್ರೀತಿಯ ಪುತ್ರ ಚಂದನ್, ಕಾಮ್ ಅಂಡ್ ಕೂಲ್ ಪರ್ಸನ್, ವೆರಿ ಡಿಸಿಪ್ಲಿನ್. ಇವಳು ನನ್ನ ರಾಜ್ಕುಮಾರಿ ಚೈತನ್ಯ. ಅವರು ನಮ್ಮ ದೊಡ್ಡ ಭಾವ, ಹಿರಿಯ ಮನುಷ್ಯ ನಮ್ಮ ಮನೆಯಲ್ಲಿ. ಅವರು ಶಿವಶಂಕರಯ್ಯ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ರಾಗಿದ್ದಾರೆ. ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್. ನಮಗೆಲ್ಲ ಮಾರ್ಗದರ್ಶಕರು ಅವರೇನೆ. ಅವರ ಧರ್ಮಪತ್ನಿ ಲೀಲಾವತಿ ಅಂತ, ಅವರು ಅಷ್ಟೇ ಪರ್ಫೆಕ್ಟ್. ಒಂದು ಅಡುಗೆಯಲ್ಲಾಗಿರ್ಬೋದು, ಒಂದು ಮನೆ ಕ್ಲೀನಿಂಗು, ಪ್ರತಿಯೊಂದು ನಮಗೆ ಅವ್ರು ಮಾರ್ಗದರ್ಶಕರಾಗಿದ್ದಾರೆ. ತುಂಬ ಖುಷಿ ನಮಗೆ. ಆಮೇಲೆ ಅವ್ರ ಪಕ್ಕ ನಮ್ಮ ಮನೆಯವರ ಅಕ್ಕ ನಳಿನ ಅಂತ ಹೇಳ್ಬಿಟ್ಟು, ಅವ್ರ ಯಜಮಾನ್ರ ಪಕ್ಕದಲ್ಲಿರೋರು ಶಿವಮೂರ್ತಯ್ಯ ಅಂತ ಹೇಳ್ಬಿಟ್ಟು. ಆಮೇಲೆ ವಿಶ್ವರಾಧ್ಯ ಅಂತ ಹೇಳ್ಬಿಟ್ಟು, ಇವರು ಪರ್ಫೆಕ್ಟ್, ಅವರು ಅಷ್ಟೇ ಫ್ಯಾಮಿಲಿ ಮ್ಯಾನು. ಹೆಲ್ತ್ ಬಗ್ಗೆ ತುಂಬ ಕೇರ್. ಅವರು ಎಲ್ಲರಿಗೂ ಏನಾದರೂ ಸ್ವಲ್ಪ ಇದಾದರೆ ಭಾಳ ವರಿ ಮಾಡ್ಕೊತಾರೆ, ಕೇರ್ ತಗೋತಾರೆ. ಅವರು ಅವ್ರ ಧರ್ಮಪತ್ನಿ ರೋಜಾ, ಅವಳು ಉಷಾ ಅಂತ, ನಮ್ಮ ಅತ್ತೆ ಅವ್ರನ್ನ ರೋಜಾ ಅಂತ ಇದ್ದರು. ಆಮೇಲೆ ಇವರು ನಮ್ಮ ಇನ್ನೊಬ್ಬ ಮೈದ್ನ ರಮೇಶ್ ಅಂತ, ಅವರು
ಏನೋ ಸಕಲ ಸಂಪನ್ನರು ಎಲ್ಲ ವಿದ್ಯೆ ಗೊತ್ತು ಅವರಿಗೆ. ಆಮೇಲೆ ಅವರು ಬಸವರಾಜ್ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಅವರು ಅಷ್ಟೇ ತುಂಬ ಜಾಯಲ್ಲಾಗೆ ನಮಗೆಲ್ಲ ಮಕ್ಕಳಿಗೆ ಭಾಳ ಪ್ರಿಯವಾದವರು. ಮಕ್ಕಳಿಗೆ ಏನು ಬೇಕಂದ್ರೆ ಅವರೇ ಕೊಡ್ಸೋದು. ಅವರು ಅವ್ರ ಧರ್ಮ ಪತ್ನಿ ಅವರು ಅಷ್ಟೇ ಎಲ್ಲ ಫುಲ್ ನಮ್ಗೆ ನೋಡ್ಕೊಳ್ಳೋದು. ಅಡುಗೆಯಲ್ಲೂ ಅಷ್ಟೇ ಪರ್ಫೆಕ್ಟು. ಏನು ಕೆಲಸ ಅಂದ್ರೂ ಚಟ್ ಅನ್ನಂಗೆ ಮಾಡಿಬಿಡ್ತಾರೆ. ನೆಕ್ಸ್ಟು ನಮ್ಮ ಮಲ್ಲಿಕಣ್ಣರು, ನಮ್ಮ ಲಾಸ್ಟ್ ನಮ್ಮ ಅತ್ತೆ ಪ್ರೀತಿ ಪುತ್ರ ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು. ಆಮೇಲೆ ಇವಳು ಮನೇಲಿ ಚಿಕ್ಕವಳಾದ್ರೂ ಇವಳೇ ಯಜಮಾನಿ ಥರ ಆಗ್ಬಿಟ್ಟಿದ್ದಾಳೆ ಈಗ ನಮಗೆ. ನಮ್ಮ ಮನೆ ಯಜಮಾನಿ ಥರ ಚಿಕ್ಕ ಯಜಮಾನಿ ಭಾಗ್ಯ ಅಂತ ಹೇಳ್ಬಿಟ್ಟು. ನಮ್ಮ ಬಾವ್ರ ಒಳಗೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವರು ಸಾವಿತ್ರಕ್ಕರು ಅಂತ ಹೇಳ್ಬಿಟ್ಟು, ಅವ್ರ ಯಜಮಾನ್ರು ಆರಾಧಣ್ಣರು ಅಂತ ಹೇಳ್ಬಿಟ್ಟು. ಸುಜಾತ ಅವರು ನಮ್ಮ ಬಾವರು ಡಾಕ್ಟ್ರ್ ಇದ್ದಾರೆ, ಅದು ಆರ್ಕೇಶ್ವರಿ ಅಂತ ಅವ್ರ ಮನೆಯವರು. ಇವರು ಎಲ್ಲ ನಮ್ಮ ಮೊಮ್ಮಕ್ಕಳುಗಳು ಇವರೆಲ್ಲ. ನನ್ನ ಹೆಸರು ಕಾವ್ಯ, ನಾನು ಹೌಸ್ ವೈಫು, MBA ಓದಿದ್ದೀನಿ. ಇವರು ನನ್ನ ಹಸ್ಬೆಂಡು. ನನ್ನ ಹೆಸರು ಶಂಕರ್ ಅಂತೇಳಿ, ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಸೃಷ್ಟಿ, ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ನನ್ನ ಹೆಸರು ದೀಪಾ, ನಾನು ಆಯುರ್ವೇದ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಸ್ಫೂರ್ತಿ, ನಾನು BSc ಫೈನಲ್ ಇಯರಿಂಗ್ ಮಾಡ್ತೀನಿ. ಇವನು ಸುಕೃತ್ MM ನನ್ನ ತಮ್ಮ. ನಾನು ಕೀರ್ತಿ MB, ನಾನು B Pharmacy 3rd ಇಯರ್ ಮಾಡ್ತಾಯಿದ್ದೀನಿ. ನಾನು ವಿವೇಕಾನಂದ ಕುಂದೂರ್ಮಠ MS, ನಾನು B ಕಂಪ್ಲೀಟ್ ಆಗಿದೆ. ನಾನು ಸಿದ್ದು ಅಂತ, ಸಿದ್ಲಿಂಗ್ ಸ್ವಾಮಿ ಅಂತ, ಸೊ ನಂದು B ಕಂಪ್ಲೀಟ್ ಆಗಿದೆ. ನಮ್ಮ ಪ್ರೀತಿ ಮೊಮ್ಮಗಳು ಪರಿಣಿತ. ಎಸ್, ನಾನು ಸೂರಜ್ ಅಂತ, ನಾನು ಏನು ಮಾಡ್ತಿಲ್ಲ. ಸೊ ಥ್ಯಾಂಕ್ ಯು ಆಲ್. ಎಲ್ಲ ಫ್ಯಾಮಿಲಿನ ಪರ್ಚೇಸ್ ಕೊಟ್ಟ ಆಯಿತು. ಸೊ ಥ್ಯಾಂಕ್ ಯು. ನೋಡಿದ್ರೆ ನೀವೇನು ಮಾಡ್ತಿಲ್ಲ ಅನಿಸ್ತಾನೆ ಇಲ್ಲ. ನಾನು ಹೇಳ್ತಿಲ್ಲ ಅಷ್ಟೇ. ಅಲ್ಲ, ಊಟ ಮಾಡ್ತಾ ಇಲ್ಲ ಅನ್ಸುತ್ತೆ. ಊಟ ಉಪಹಾರ ಅಯ್ಯೋ, ಅದು ಕರೆಕ್ಟಾಗಿ ಮಾಡ್ತಿದ್ದೀನಿ ಸರ್, ಕರೆಕ್ಟ್ ಟೈಮಿಗೆ ಮಾಡ್ತಿದ್ದೀನಿ. ಅಲ್ಲ, ಮಾಡ್ತಾ ಇಲ್ಲ ಅನ್ಸುತ್ತೆ. ಅಲ್ಲ, ಪರ್ಸನಾಲಿಟಿ ನೋಡಿರಿ. ಈಗ ಒಂಚೂರು ಕಡಿಮೆ ಮಾಡ್ತೀನಿ ಸರ್, ಈಗ ಡಯಟಲ್ಲಿ ಇದ್ದೀನಿ ನಾನು. ಓಕೆ, ಸರ್ನ ಫಸ್ಟ್ ಎಲ್ಲಿ ನೋಡಿದ್ರಿ? ಫಸ್ಟ್ ಅಂದರೆ ನಮ್ಮ ಚಿಕ್ಕಪ್ಪರು ಒಬ್ರು RSSನವರು, ಅವರು ಯಡಿಯೂರಪ್ಪರ ಫಾಲೋವರ್ ಇದ್ರು. ಇವರು ನಮ್ಮ ಚಿಕ್ಕಪ್ಪರ ಫಾಲೋವರು. ಅವರು ಇಲ್ಲಿ BJPನ ಅವರೇ ಸ್ಟಾರ್ಟ್ ಮಾಡಿದ್ದಿಲ್ಲಿ. ಅವರು ಫಾಲೋವರ್ ಇವರಿದ್ರು. ಅವರು ಕಾಲವಾಗಿದ್ರು. ಆವಾಗ ಅವರು ಸಮಾರಾಧನೆ ಮಾಡುವಾಗ ಇವರು ಪರಿಚಯ ಆಯಿತು. ಪರಿಚಯ ಆದ್ಮೇಲೆ ದೊಡ್ಡವರೆಲ್ಲ ಮಾತಾಡಿ ಅರೇಂಜ್ ಮಾಡಿತ್ತು. ಅರೇಂಜ್ ಮಾಡಿದ್ರ? ಅಂದ್ರೆ ಇದು ಲವ್ ಕಮ್ ಅರೇಂಜ್ ಮೇಡಮ್? ಹಿಂಗೆ ಇಲ್ಲ ಇಲ್ವಾ, ಅವಾಗಷ್ಟೇ ನೋಡಿ ಇವ್ರ ಬಗ್ಗೆ ತಿಳ್ಕೊಂಡು ಇಷ್ಟ ಆಗಿದ್ದು. ಇಷ್ಟ ಆಗಿದ್ದ? ಸೊ ಇವ್ರ ಮನೆಯವರು ಬಂದಿದ್ರು ನಿಮ್ಮ ಮನೆಗೆ ಮಾತಾಡ್ಲಿ? ಹೌದು, ಇವರು ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರ ಫಾಲೋವರ್ ಇದ್ರಲ್ವಾ, ಅವ್ರದ್ದು ತುಂಬಾ ಅವ್ರ ಆಕ್ಟಿವಿಟೀಸ್ ಇವರಿಗೆಲ್ಲ ತುಂಬಾ ಇಷ್ಟ ಆಗಿ ಅವರು ಹೆಲ್ಪ್ ಮಾಡಿದ್ರು ನಮಗೆಲ್ಲ ಅವತ್ತು ಕಾರ್ಯಕ್ರಮಕ್ಕೆ. ಹೌದಾ? ಸೊ ಮದುವೆ ಎಲ್ಲಾದ್ರಿ ಮೇಡಮ್? ಇಲ್ಲೇ ಹೊನ್ನಾಳಿಯಲ್ಲೇ. ಇಲ್ಲೇ ಆದ್ರ? ಓಕೆ. ಯಾಕೆಂದ್ರೆ ಇವ್ರು ರಾಜಕೀಯದವರಲ್ವಾ, ಇವ್ರು ಹೆಂಗಂದ್ರೆ ಇನ್ವಿಟೇಷನ್ ಪಾಂಪ್ಲೆಟ್ಸ್ ತರ ಎಲ್ಲ ಹಂಚ್ಬಿಟ್ಟಿದ್ರು. ಆ ತರ ನಮಗೆ ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಇವರೆಲ್ಲ ಅಣ್ಣ ತಮ್ಮಗಳು ಜಾಸ್ತಿ ಜನ ಇದ್ರಲ್ಲ. ಓಕೆ. ಸೊ ಮದ್ವೆ ಇತ್ತು. ಮದ್ವೆ ಅದು ಹೊಸದ್ರಲ್ಲಿ ಹನಿಮೂನ್ಗೆ ಅಂತ ಎಲ್ಲಾದ್ರೂ ಹೋಗಿದ್ದೀರಾ ಮೇಡಮ್? ಹೋಗ್ಬೇಕು, ಇನ್ನೂ ಹೋಗ್ಬೇಕು. ಪ್ಲಾನ್ ಮಾಡ್ತಾ ಇದೀವಿ. ಇನ್ನು ಪ್ಲಾನ್ ಅಂದ್ರೆ ಇಷ್ಟು 36 ವರ್ಷದಲ್ಲಿ ಪ್ಲಾನ್ ಆಗಿಲ್ಲ, ಇನ್ನು ಪ್ಲಾನಿಂಗ್ ನಡೀತಿದೆ. ಇಲ್ಲ, ಹೋಗ್ತೀವಿ. ಹೋಗ್ತೀರಾ ಅಂತ ಭರವಸೆ ಇದೆ. ಅದು ಸರ್ ಟೈಮ್ ಇಲ್ಲ ಅಷ್ಟೇ. ಟ್ರೈ ಮಾಡ್ತೀವಿ. ಟ್ರೈ ಮಾಡ್ತೀವಿ ನೋಡ್ರಿ, ಇನ್ನು ಟ್ರೈ ಅಂತ ನನಗೆ ಭರವಸೆ ಇದೆ, ಅವ್ರಿಗೆ ಇನ್ನೂ ಟ್ರೈ ಅಂತ. ಮೇಡಮ್, ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ? ಎಲ್ಲಾದ್ರೂ ಅಷ್ಟೇ, ಒಂದು ಏನು ಫೋನ್ ಮೊಬೈಲ್ ಎಲ್ಲೂ ರೀಚ್ ಆಗ್ಬಾರ್ದು ಅಂತ ಕಡೆ ಒಂದಿನ ಏನೋ ನೋಡೋದು ಬೇಡ, ಅವ್ರ ಜೊತೆಗೆ ಇದ್ಬಿಟ್ರೆ ಸಾಕು. ಓಕೆ, ಬಟ್ ಎಲ್ಲಿ ಒಂದು ಡೆಸ್ಟಿನಿ ಅಂತ ಇರುತ್ತಲ್ವಾ, ಇಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ ಅಂತ? ಏನಿಲ್ಲ, ಒಂದು ಆ ಥರ ಕ್ರಿಯೇಟ್ ಇದು ಚಿಕ್ಕಮಂಗ್ಳೂರು ಆ ಥರ ಅಷ್ಟೇ. ನಾವು ದೊಡ್ಡ ಆಸೆ ಏನಿಲ್ಲ ನಮಗೆ. ಚಿಕ್ಕಮಂಗ್ಳೂರು ಅಲ್ಲಿ ಬನ್ನಿ ಮೇಡಮ್, ನಾವೇ ಕರ್ಕೊಂಡು ಹೋಗ್ತೀವಿ. ನಿಮ್ ಜೊತೆ ಇಷ್ಟ ಇಲ್ಲ? ಏನ್ ಸರ್, ನನ್ನ ಜೊತೆ ಇಷ್ಟನೇ ಇಲ್ಲ ಅಂತ? ಅಲ್ಲ, ನಿಮ್ ಜೊತೆ ಇನ್ನೊಂದ್ಸಲ. ನಾನು ಸದಾ ನೆಟ್ವರ್ಕ್ ಇದ್ ಕಡೆ. ನೆಟ್ವರ್ಕ್ ಸರಿಗೆ ಅದೇ ಬೇಕು, ನೆಟ್ವರ್ಕ್ ಇಲ್ದಿರೋ ಜಾಗಕ್ಕೆ ಹೋಗ್ಬೇಕು ಅಂತ. ಇದ್ರೆ ಫೋನ್ ಮೇಲೆ ಫೋನ್, ಯಾರು ಬಿಟ್ರು ಪಾಪ ಅವ್ರ ಮ್ಯಾನೇಜರ್ ಮಾತ್ರ ಬಿಟ್ಟು ರೀಚಬಲ್ ಬರಬಾರ್ದು, ನಾಟ್ ರೀಚಬಲ್ ಬರಬೇಡಿ ಇರಬಾರ್ದು. ಸೊ ಈಗ ಮದುವೆ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಮೇಡಮ್ ಲೈಫಲ್ಲಿ? ಪ್ರತಿಯೊಬ್ಬರ ಲೈಫಲ್ಲಿ ಚೇಂಜಸ್ ಅಂತ ಇರುತ್ತೆ, ಬೆಳವಣಿಗೆ ಎಲ್ಲ ಇರುತ್ತೆ. ಸೊ ಏನೆಲ್ಲ ಹೆಂಗೆಲ್ಲ? ನಮ್ಮ ಮನೆಯಲ್ಲಿ ಅಂದರೆ ನಾವು ಅಷ್ಟಕ್ಕೆ ಒಂದು ಪ್ರಪಂಚದಲ್ಲಿ ಇದ್ವಿ, ನಮ್ಮಷ್ಟಕ್ಕೆ ಅಷ್ಟೇ. ಇಲ್ಲಿ ಬಂದಮೇಲೆ ಭಾಳ ತಿಳ್ಕೊಂಡೆ ನಮ್ಮ ಅತ್ತೆಯವರಿಂದ, ನಮ್ಮ ಮಾವರಿಂದ. ಈ ರಾಜಕೀಯ ಅಂತಲ್ಲ, ತುಂಬ ಜನಕ್ಕೆ ಒಂದು ಊಟಕ್ಕೆ ಹಾಕೋದು, ದಾನ ಧರ್ಮ ಮಾಡೋದು ನಮ್ಮ ಅತ್ತೆಯವ್ರು ತುಂಬ ನಾನು ಕಲಿತೆ ಇಲ್ಲಿ. ಹಾಗಾಗಿ ನನ್ನ ತುಂಬಾ ಚೇಂಜಸ್ ಆಯಿತು ಇವರಿಂದ. ತುಂಬ ವಿಶಾಲ ಹೃದಯ ಇವರು. ನೋಡೋಕ್ಕೆ ಹೊರಗಡೆ ತುಂಬ ರಫ್ ಅನ್ನಿಸ್ತಾರೆ ಮೀಡಿಯಾ ತೋರಿಸೋದು, ಭಾಳ ಹೆಂಗರಳು ಅಂತಾರಲ್ಲ ಹಂಗೆ. ಇವತ್ತಿಗೂ ನಮಗೆ ಒಂದಿನ ಅವರು ಬೇಜಾರು ಮಾಡಿದ್ದಿಲ್ಲ,
ಮನೇಲಿ ಒಬ್ರು ತುಂಬ ರಿಸರ್ವ್, ಯಾರಿಗೂ ಹೆಣ್ಮಕ್ಳಿಗೆ ಕೇಳ್ರಿ ಎಲ್ಲ ಇದ್ದಾರೆ, ಒಂದು ಮಾತು ಯಾರಿಗೂ ಅನ್ನಲ್ಲ, ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ತುಂಬ ಕಲಿತಿದ್ದೀವಿ, ಎಲ್ಲಿ ನಾನು ಮಿಸ್ಟೇಕ್ ಮಾಡ್ತೀನೋ ಅಲ್ಲಿ ಕರೆಕ್ಷನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ಅವ್ರ ಗುಡ್ ಕ್ವಾಲಿಟೀಸ್ ಅಂತ ಏನಾದಿದ್ರೆ ನಾನು ಅದನ್ನು ಫಾಲೋ ಮಾಡಬೇಕು ಅಂತಿದ್ದೆ. ಅದೇ ಅಡ್ಜಸ್ಟಿಂಗ್ ನೇಚರ್ ಅವ್ರದ್ದು. ಹೌದಾ? ತುಂಬಾ ವಿಶಾಲ ಹೃದಯ, ಸಣ್ಣ ಸಣ್ಣದೆಲ್ಲ ಹುಡುಕಲ್ಲ, ಎಲ್ಲರಿಗೂ ಹಂಚೋದು, ಎಲ್ಲರನ್ನೂ ನಮ್ಮ ಥರನೇ ನೋಡೋದು, ಆ ಥರ ಸ್ವಭಾವ. ಎಲ್ರಿಗೂ ಅಡ್ಜಸ್ಟ್ ಆಗ್ತಾರೆ. ವೆರಿ ನೈಸ್, ವೆರಿ ನೈಸ್. ಫ್ಲೆಕ್ಸಿಬಲ್ ನಾನು. ಫ್ಲೆಕ್ಸಿಬಲ್ ಇದ್ದಾರೆ ಸರ್. ಓಕೆ, ಈಗ ಬೇರೆಯವ್ರಿಗೆಲ್ಲ ಆದರೆ ಈಗ ಎಲ್ಲದು ಹೊರಗಡೆ ಹೋಗ್ಬೇಕು ಅಂದರೆ ಆರಾಮಾಗಿ ಹೋಗ್ಬೋದು. ಸೊ ನಿಮ್ಮ ಇಬ್ಬರಿಗೆ ಎಲ್ಲಾದ್ರೂ ಹೋಗ್ಬೇಕು ಅಂದರೆ, ಈಗ ಬೈಕಲ್ಲಿ ಟಕ್ ಅಂತ ಹೋಗ್ಬೇಕು ಅಂದರೆ ಆಗಲ್ಲ. ಸೊ ಆ ಥರ ಹೋಗಿದ್ದು ಯಾವುದಾದ್ರೂ ಸಿಚುವೇಶನ್ ಇದೆಯಾ? ಇಬ್ಬರೇ ಬೈಕಲ್ಲಿ ಆಗಿರ್ಬೋದು ಎಲ್ಲಾದರೂ? ನಾವು ಮದುವೆ ಆಗಿ ವಸ್ತ್ರಲ್ಲಿ ಈಗ ಒಂದು ಮದುವೆ ಹೋಗ್ಬೇಕಾಗಿತ್ತು ದಾವಣಗೆರೆಯಲ್ಲಿ. ಅವಾಗ ಇವ್ರ ಬುಲೆಟ್ ಇತ್ತು, ಅರ್ಜೆಂಟ್ ಗಾಡಿ ತೆಗಿ ಮಾಡೋ ಲೇಟು, ಬುಲೆಟಲ್ಲಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಒಂದು ಹೂವಿನ ಮಾರ್ಕೆಟ್ ಬಂತು, ಪಾಸ್ ಆಗ್ಬೇಕಾಗಿತ್ತು. ಆವಾಗ ಮದ್ವೆಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ನಿಲ್ಲಿಸ್ರಿ ಇಲ್ಲಿ ಹೂ ತಗೊಳ್ಳೋಣ ಅಂದೆ. ಮದುವೆ ಮುಗಿಸ್ಕೊಂಡು ಬಂದೆ ತಗೊಳ್ಳೋಣ. ಅಷ್ಟು ಅನ್ರೊಮ್ಯಾಂಟಿಕ್ ಇದ್ದಾರೆ. ಮದುವೆ ಮುಗಿಸ್ಕೊಂಡು ಬಂತು ಮೇಲೆ ನೀನು ಆರಾಮಾಗಿ ಎಷ್ಟಾರ ತಗೊಂಡು ಮನೆಗೆ ಹೋಗಿ ಮಲ್ಕೋಬೇಕು. ನಾನು ನಂದು ಕೆಲಸ ಫಸ್ಟ್, ಯಾವ್ದಕ್ಕೆ ತಗೊಂತಿದ್ದಾಳೆ ಅನ್ನೋದು ವಿಷಯ ಗೊತ್ತಿಲ್ಲ, ತಲೆ ಎಲ್ಲೋ ಇದೆ. ಯಾವಾಗ್ಲೂ ಅಷ್ಟೇನೆ, ನಂದು ಡ್ಯೂಟಿ ಫಸ್ಟ್. ಡ್ಯೂಟಿ ಫಸ್ಟ್, ಆಮೇಲೆ ಸೆಕೆಂಡ್. ವೆರಿ ನೈಸ್. ಓಕೆ, ಬೇರೆ ಏನಾದ್ರು ಒಂದು ಫನ್ ಇನ್ಸಿಡೆಂಟ್ ನಡೆದಿರೋದು ಸರ್ ಜೊತೆ? ತುಂಬಾ ನಡೆಯುತ್ತೆ ನಮ್ಮ ಮನೇಲಿ, ಒಂದು ಎರಡಲ್ಲ. ಸ್ವಲ್ಪ ಇನ್ನೋಸೆಂಟ್ ಇವ್ರಿಗೆ ಏನಂದ್ರೆ ಬರೀ ರಾಜಕೀಯನೇ ಫೀಲ್ಡ್, ಅದೇ ತಲೆ ಕಂಪ್ಲೀಟ್ ಅಲ್ಲೇ ಅದೇನೆ, ಬೇರೆ ಯಾವ್ದು ಒಂದು ಬೇಸಿಕ್ ನಾಲೆಡ್ಜ್ ಕಡಿಮೆನೆ. ಸರ್ ಓಕೆ, ಮೇಡಮ್ ಬಗ್ಗೆ ಏನಾದ್ರು? ಮೇಡಮ್ ನಿಮ್ಗೆ ಮಾಡಿರೋಂಥ ಸಪೋರ್ಟು ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ, ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ ನನ್ನ ಪ್ರಕಾರ. ನೀವು ಇಷ್ಟು ಯೂಸ್ ಆಗಿದ್ದೀರಾ. ಸೊ ಅವ್ರ ಬಗ್ಗೆ ಏನಾದರೂ ಎರಡು ಮಾತಾಡೋದಾದರೆ? ಅದು ನನ್ನ ಜೀವನದಲ್ಲಿ ನನಗೆ ಯಾವತ್ತು ಏನು ಅನಿಸುತ್ತೆ ಅದು ಮಾತು. ನಾನು ಒಂದು ತಂದೆ ತಾಯಿ ಆಶೀರ್ವಾದ ಮತ್ತು ಜನರು ಸಾಕೋದ್ರಿಂದ ಈ ಕುಟುಂಬ ಸಾಕೋದ್ರೆ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ನನಗೆ ವೈಯಕ್ತಿಕವಾಗಿ ಸಮಯವನ್ನು ಹೆಚ್ಚು ಸಮಯ ಕೊಡೋಕ್ಕಾಗ್ತಾಯಿಲ್ಲ. ಮದುವೆ ಸಂದರ್ಭದಲ್ಲಿ ಒಂದೆರಡು ಮೂರು ಬಾರಿ ಪಿಕ್ಚರ್ಗೆ ಹೋಗಿದ್ವಿ. ಪಿಕ್ಚರ್ಗೆ ಒಂದೆರಡು ಮೂರು ಬಾರಿ ಅಲ್ಲ, ಆ ಪಿಕ್ಚರ್ ಕೇಳ್ರಿ, ಅದು ಒಂದು ಇದು ಹಳದಿ ಏನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಅದಕ್ಕೆ ಹೋಗಿದ್ವಿ. ಅದರಲ್ಲಿ ಹೋದಾಗ ಇವ್ರ ಮೊಬೈಲ್ ಈಗ ಇಟ್ಕೊಂಡಿರ್ತಾರೆ, ಸೈಲೆಂಟ್ ಹಾಕ್ರಿ ಅಂದ್ರೆ ಹಾಕ್ತಿರ್ತಾರೆ, ಆದ್ರೂ ಅದ್ರ ಕಡೆಗೆ ಗಮನ ಇರುತ್ತೆ. ಆಮೇಲೆ ಎಮರ್ಜೆನ್ಸಿ ಅಪಘಾತಗಳಾಗ್ತವೆ, ಯಾರೋ ಪೊಲೀಸ್ ಹಿಡಿತಾರೆ, ಇಲ್ಲೇನೋ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಲ್ಪ ದೃಷ್ಟಿನೂ ಮೊಬೈಲ್ ಕಡೆನೇ ಇರುತ್ತೆ. ಅವ್ರು ಇನ್ನೊಬ್ರು MLA ಅವ್ರು ಬಂದಿದ್ರು ಇವ್ರ ಜೊತೆ, ಇಲ್ಲಿ ಚನ್ನಗಿರಿ ಅವರು. ಅವರು ಇಬ್ರು ಆಚೆ ಹೋದ್ರು. ಅವಾಗ ಅವ್ರಂದ್ರು, ಈಗ ನೀವು ಅನಂತ್ನಾಗ್ ಚೆನ್ನಾಗಿ ಮಾಡಿದಾರಲ್ವಾ ಅಂದ್ರೆ, ಅನಂತ್ನಾಗ್ ಇದ್ರೇನೆ ಈ ಫಿಲಮ್ ಅಲ್ಲಿ ಆ ಥರ ಕರ್ಕೊಂಡೋಗಿ ವೇಸ್ಟ್. ಕರೆಕ್ಟ್. ಹಾಗಾದ್ರೆ ಯಾವ ಸಿನಿಮಾಕ್ಕೆ ಹೋದ್ರು ಸರ್ ಕತೆ ಹೆಂಗಿತ್ತು ಅಂತ ಕೇಳಿದ್ರೆ ಮಾತ್ರ ಕೇಳಿಕ್ ಹೋಗ್ಬೇಡಿ. ಲಾಸ್ಟ್ ಹೋಗ್ತೀರಾ ನೀವು, ಯಾರು ಮಾಡಿದಾರೆ ಅಲ್ಲ, ಎಂಡಿಂಗ್ ಕೇಳ್ಬಿಟ್ಟು ಹೇಳ್ಬಿಡ್ತೀನಿ. ಓಕೆ ಓಕೆ, ಸೂಪರ್. ಸರ್ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವ್ದಾಗಾದ್ರೆ? ನಾನು ರಾಜ್ಕುಮಾರ್ ಫಿಲ್ಮ್ ನೋಡ್ತಾ ಇದ್ದೆ. ಹೌದಾ, ರಾಜ್ಕುಮಾರ್ ಫ್ಯಾನ್ ಆಗಾದ್ರೆ? ಸೂಪರ್. ಓಕೆ ಮೇಡಮ್, ಈಗ ನಿಮ್ಮ ಯಜಮಾನ್ರ ನಾನೊಂದು ಈ ಹೀರೋಗೆ, ಈ ಸೆಲೆಬ್ರಿಟಿಗೆ ಫಿಲಮ್ ಕದ್ದು ನೋಡಿದ್ದೆ ಮದುವೆಗಿನ ಮುಂಚೆ. ಅಂದ್ರೆ ಕದ್ದು ನಮ್ಮ ಅಜ್ಜ ಅಜ್ಜಿ ಮನೇಲಿ ಬಿಡಲ್ವಲ್ಲ ಅವಾಗ? ಬಿಡಲ್ಲ. ಅಜ್ಜಿ, ನಮ್ಮ ತಂದೆ ಶಿಕ್ಷಕರು ಬಹಳಷ್ಟು ಬಿಗಿ. ಅದ್ರ ಮಧ್ಯೆ ಕೆಲಸ ಒಂದು ದಿವಸಕ್ಕೆ 2 ಸಿನಿಮಾ ನೋಡ್ಬಿಟ್ಟಿದ್ದೀನಿ. ಓ, ದಿವಸಕ್ಕೆ 2 ಸಿನಿಮಾ? ಟೈಮ್ ಸಿಕ್ಕ ಒಂದ್ಸಲ ಅರ್ಧ ನೋಡೋದು, ಇವಾಗ ಒಂದ್ಸಲ ಅರ್ಧ ಟೈಮ್ ಸಿಕ್ಕ ನೋಡ್ಬಿಡೋದು. ಮತ್ತು ಮನೆಗೆ ಭಾಳ ಬಿಗಿ, ಓದಬೇಕು ಅದು ಇದು ಹೇಳೋದು. ನಾವೇನು ಮಾಡೋದು, ಮನೆಯಲ್ಲಿ ಸುಳ್ಳು ಹೇಳೋದು. ಅದು ಇಲ್ಲೇ ಹೋಗಿದ್ದೇನೆ ಕದ್ದು ಅಂದ್ರೆ ಅದಕ್ಕೆ ಅರ್ಥ. ಪಿಕ್ಚರ್ ನೋಡಿ ಬರೋದು. ಅದು ಡೋರ್ ತೆಗೆ, ಅವಾಗೆಲ್ಲ ಈ ಥರ ಡೋರ್ ಇಲ್ಲ, ಹಳ್ಳಿ. ಅಲ್ಲೇ ಮಜ್ಜಿಗೆ ಇಲ್ಲ ನಮ್ಮ ಅಮ್ಮಗೆ ಡೋರ್ ತೆಗಿಬೇಕು ಅಂತ ಹೇಳೋಗ್ತಿದ್ವಿ. ನಮ್ಮ ತಂದೆರಿಗೆ ಗೊತ್ತಾದ್ರೆ ಮುಲಾಜಿಲ್ಲ ಎಟ್ಕೊಡೋರು. ತಂದೆ ನಿಮ್ ಜೋರಿದ್ರು ಹಾಗಾದ್ರೆ? ಸಂಸ್ಕಾರ ಸಂಸ್ಕೃತಿ ಇವತ್ತು ಎಲ್ಲ ಸಂಸ್ಕೃತಿ ಸಂಸ್ಕಾರ ಭಾಳ ಬಿಗಿ. ನಿವೃತ್ತ ಶಿಕ್ಷಕರಾಗಿದ್ದರು ನಮ್ಮ ತಂದೆಯವರು. ಹೌದಾ? ಚೆನ್ನಾಗಿ ಹೊಡಿತಿದ್ರ ಸರ್? ಸಿಟ್ಟು ಬಂದಾಗ ಅದು. ಹೌದಾ? ಬೈತಿದ್ರ ಸರ್? ಬೈಯೋದು ಅಷ್ಟೇ ಅಲ್ಲ, ಎರಡು ಬಿಡ್ತಾ ಇದ್ರು. ಅದು ಮಕ್ಕಳ ಭವಿಷ್ಯಕ್ಕೋಸ್ಕರ ಬೆಳವಣಿಗೆ ನಮ್ಮನ್ನು ತೀಡ್ತಾ ಇದ್ರು. ಹಾಗಾಗಿ ತಂದೆಯವರಂತೂ ಭಾಳ ಇದು. ಹೆಚ್ಚು ಪರ್ಸನಲ್ ಲೈಫ್ಗೆ ನಾನು ಸಮಯ ಕೊಡೋಕ್ಕಾಗಿಲ್ಲ. ಅದಕ್ಕೆ ಹನಿಮೂನ್ಗೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದೆ. ನಮ್ಮ ಅತ್ತೆಗಂತೂ ತುಂಬಾ ತಮಾಷೆ ಮಾಡೋರು ಇವರಂತೂ. ಅವಾಗ ನಮ್ಮ ಅತ್ತೆ ಇದ್ದಾಗ
ಡೈಲಿ ಅಷ್ಟು ನಗು ನಮ್ಮ ಮನೇಲಿ ಅಷ್ಟು ಚೆನ್ನಾಗಿತ್ತು. ಇವತ್ತು ಅವ್ರು ನೆನೆಸ್ಕೊಂತೀವಿ. ಎಷ್ಟು ವರ್ಷ ಆಯ್ತು ಅವ್ರು ತೀರ್ಕೊಂಡು? ತೀರ್ಕೊಂಡು 22 ವರ್ಷ ಆಯ್ತು. 22 ವರ್ಷ ಆಯ್ತು. ಸೊ ಅವರು ನಿಮ್ಮನ್ನೆಲ್ಲಂತೂ ತುಂಬಾ ಸಪೋರ್ಟ್, ತುಂಬಾ ಪ್ರೀತಿಯಿಂದ ನೋಡಿ. ಅವ್ರ ಹೆಣ್ಮಕ್ಳಿಗಿಂತ ನಮ್ಮ ಸೊಸೆಯರ್ನ ಅಷ್ಟು ಚೆನ್ನಾಗಿ ನಾವು ಅಮ್ಮನೇ ಕರಿತಿದ್ದಿದ್ದು. ಭಾಳ ಖುಷಿ ಸೊಸೆಯರ್ನೆಲ್ಲ ನೋಡಿದ್ರೆ. ನಮ್ಮ ತಾಯಿ ನಾನು ಚಿಕ್ಕವನಿದ್ದಾಗ 8ನೇ ತರಗತಿ ಅನೇಕ ಬಾರಿ ನನ್ನ ತಾಯಿ ನೆನ್ಪು ಪಡ್ಕೊಂಡಿದ್ದೀನಿ. ನಾನು ಚಿಕ್ಕವನಾಗಿದ್ದಾಗ ನನ್ನ ಮಗ ಎಣ್ಕೊಂಡು ML ಆಗ್ತಾನೆ, ರಿಯಲಿ ಫ್ಯಾಕ್ಟ್. ಆಮೇಲೆ ವಿಮಾನದ ಹೋಗ್ತಾನೆ ಅದು. ನನಗೆ ಅದು ಎಲ್ಲ ಒಂದು ಕಡೆ ನಮ್ಮ ತಾಯಿ ಹೇಳ್ತದ್ದಲ್ಲ, ಯಾಕೆ ನಿಜ ಆಗ್ಬೋದು ಅಂತೇಳಿ ಅದು ಹೋರಾಟದ ಮುಖಾಂತರ ರಾಜಕೀಯ ಬದುಕನ್ನು ಕಂಡೆ. ಅದಕ್ಕೆ ನನ್ನ ತಾಯಿ ನನಗೆ ಆದರ್ಶ, ತಂದೆ ಸಂಸ್ಕಾರ. ತಾಯಿ ನಿಮ್ಮ ಭವಿಷ್ಯನ ಆಗ್ಲೇ ಹೇಳಿದ್ದಾರೆ, ಹಿಂಗೆ ಆಗ್ತೀರ ಅಂತ. ಹೌದು, ಅವ್ರು ಏನೇ ಮಾತಾಡ್ಲಿ ಕ್ಯಾಶುವಲ್ ಆಗಿ ಕೂತಾಗ 8ನೇ ತರಗತಿ ಈ ಕಟ್ಟೆ ಮೇಲೆ ಕೂತಿರ್ದು ನಾವು ಹಳ್ಳಿ ಕಟ್ಟೆ, ಹೌದು ಗೊತ್ತಾಯ್ತು. ಕೆಳಗಡೆ ಕೂರ್ತಾ ಇದ್ವಿ, ಕಲ್ಲಿಗೆ ಎಣ್ಣೆ ಹಾಕಿ ಇದು ಮಾಡಕ್ಕಾರ ಹೇಳಿದ್ದೆ. ಇವತ್ತಿಗೂ ನೆನಪಿದೆ. ಮೇಡಮ್, ಈಗ ಮನೆ ಅಂದ್ರೆ ಗಂಡ ಹೆಂಡ್ತಿರ ಜಗಳ ಇದ್ದದ್ದೇ ಅಲ್ವಾ ಎಲ್ರ ಮನೆಯಲ್ಲಿ, ಹೌದಲ್ವಾ? ಹೌದಲ್ವಾ? ಅಂದ್ರೆ ಇವ್ರ ಮನೆಯಲ್ಲಿ ಜೋರಾಗಿ ಜಗಳ ಆಗುತ್ತೆ ಅಂತ ಆಯ್ತು. ಅಕ್ಕ ನೀವೇ ಬೈತೀರಾ, ನೀವೇ ಹೊಡಿತೀರಾ, ಹಿಂಗೆ ಅವ್ರೇನಾ ಸರ್? ಇಲ್ಲ ಇಲ್ಲ, ನೀವು ಹೌದಲ್ಲ ಅಂದ್ರೆ ಹೌದು ಅಂತ. ಎಲ್ರು ಹೌದೌದೌದೌದೌದಂದ್ರೆ ನೀವು ಪಕ್ಕ ನೋಡಿದ್ರಲ್ಲ ಅದಕ್ಕೆ ಜೋರು ಅಷ್ಟೇ. ಸರ್ ಹೆಂಗೆ ಸರ್ ಅಕ್ಕ ಮನೆಯಲ್ಲಿ ಬೈತಾರ ಸರ್? ಫ್ರೆಂಡ್ಲಿ ಆಗಿದ್ದಾರೆ. ಈಗ ಉಲ್ಟೋಡಿದ್ರು, ಇಷ್ಟೊತ್ತು ಇಲ್ಲ ಸರ್ ಬೈತಾರೆ ಸರ್ ಅಂದ್ಬಿಟ್ರು. ಅಲ್ಲ, ಅವ್ರು ಹೆಂಗ್ರೆ ಅವ್ರ ಮುಂದೆ ಕೇಳಿದ್ರೆ ಅವ್ರು ಹೆಂಗೆ ಹೌದು. ಸೊ ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ಸರ್ 4 years ಆಯಿತು. 4 years ಆಯ್ತಾ? ಮಗು ಇಲ್ಲಿದೆ ನಮ್ಮದೇ ಮಗು. ನಿಮ್ಮದೇ ಮಗು? ಏನು ಹೆಸರು? ಪರಿಣಿತ. ಸೊ ನಿಮ್ದು ಹೆಂಗಿದೆ 4 years ಆಫ್ ಜರ್ನಿ? ನಾವು ರೈಟ್ ಫ್ರಮ್ ದ ಬಿಗಿನಿಂಗ್ ಫ್ರೆಂಡ್ಸ್ ಇದ್ದಂಗೆ ಇದ್ದೀವಿ. ಆಮೇಲೆ ಇವ್ರ ಕಸಿನ್ಸ್ ಎಲ್ಲ ಏನಿದ್ದಾರೆ ಒಂದೇ ಏಜ್ ಗ್ರೂಪಲ್ಲಿ ಇದ್ದೀವಿ. ಸೊ ಹಂಗಾಗಿ ನಾನು ಬೇರೆ ಮನೇಲಿ ಮದುವೆ ಆಗಿದ್ರೆ ಏನೋ ನಂಗೆ ಫೀಲೇ ಇಲ್ಲ, ಒಂದೇ ಮನೆಯವ್ರು ಇದ್ದಂಗೆ ಇದೀವಿ ಮುಂಚೆಯಿಂದ. ಮನೇಲಿ ನಿಮ್ಮ ಜಗಳ ಆಗೋದಿಲ್ಲ? ಬೇರೆಯವ್ರ ಮನೆಗೆ ಹೋಗ್ಸಿದ್ರೆ 100 ಪಟ್ಟು ಉತ್ತಮ ಅನ್ಕೊಂತೀನಿ. ಹೌದಾ? ಯಾಕಂದ್ರೆ ನಮ್ಮ ತಂದೆ ತಾಯಿನೂ ನಮಗೆ ಲಿಬರ್ಟಿ ಕೊಟ್ಟಿದ್ದಾರೆ, ಫ್ರೀ ಆಗಿದ್ದೀವಿ ನಾವು. ಹಂಗಾಗಿ ನಮ್ಗೇನು ಅಷ್ಟು ತೊಂದರೆ ಅನಿಸ್ತಾ ಇಲ್ಲ. ಹೌದಾ? ಜಾಯಿಂಟ್ ಒಟ್ಟಿಗೆ ಇದೀವಿ, ಅಪ್ಪ ಅಮ್ಮ ನಾವು ಎಲ್ಲ. ನಮಗೇನು ಸಮಸ್ಯೆ ಆಗಿಲ್ಲ. ಇವ್ರು ಯಾಕೋ ಸೀಕ್ರೆಟ್ ಬಿಡ್ಕೊಡ್ತೀರಲ್ಲ? ಬಂದು ಕರ್ಗಡೆ ತೋರಿಸ್ತೀವಿ. ಓಕೆ, ಖುಷಿಯಾಗಿದ್ದೀರಲ್ವಾ? ಸೂಪರ್, ಹ್ಯಾಪಿ ಫ್ಯಾಮಿಲಿ. ಹೌದೌದು. ಓಕೆ ಮೇಡಮ್, ಖುಷಿ ಅಂತ ಅಳಿಯ ಸಿಕ್ಕಿರುತ್ತೆ. ಆಯ್ತು. ಈಗ ನಿಮ್ಮ ಮನೆಗೆ ಬರುವ, ನಿಮ್ಮ ಮನೇಲಿ ಹೆಂಗೆ, ಯಾರು ಜಾಸ್ತಿ, ನೀವು ಸರ್? ಸ್ವಲ್ಪ ಟೈಮ್ ಕೊಡ್ರಿ, ಜಗಳ ಆಡ್ತೀನಿ. ಟೈಮಿಗೆ ಜಗಳ ಪ್ಲಾನ್ ಮಾಡ್ಕೊಂಡಿರ್ತೀನಿ, ಸಿಗೋದೇ ಇಲ್ಲ. ಅದಕ್ಕೆ ಮಾತ್ರ ಜಗಳ, ಬೇರೆ ಯಾವುದಕ್ಕಿಲ್ಲ. ಮಕ್ಕಳ ಹತ್ರ ಕೇಳಿದ್ರೆ ದಡ ಬೈದ್ಬಿಡ್ತಿದ್ದೆ. ಬೈತಾ ಇರ್ತಾರೆ, ನಾವು ದಡ ಇಳಿದ್ಬಿಡ್ತೀವಿ. ಇಲ್ಲ, ನಿಮ್ಮ ಹತ್ರ ಬೇಡ, ನಾವು ಮಕ್ಕಳ ಹತ್ರ ಕೇಳಿದ್ವಿ. ಮಕ್ಕಳಿಗೆ ಕೇಳಿ ಗೊತ್ತಾಗಿರುತ್ತೆ ಅಲ್ವಾ? ತಗೊಳ್ಳಿ. ನಿಮ್ಮ ಹೆಸರು? ಚೇತನ. ಏನ್ ಮಾಡ್ತಿದ್ದೀರಿ, ಏನು ಓದ್ತಿದ್ದೀರಿ? ನಂದು ಅಂಡರ್ ಗ್ರಾಡ್ ಮುಗೀತು. ಹೌದಾ? ಸೊ ಏನ್ ಫ್ಯೂಚರ್ಲಿ ನೀವೇನಾಗಬೇಕು ಅಂತಿದ್ದೀರಾ? ನಾನು ಬಿಸ್ನೆಸ್ ವುಮೆನ್. ಬಿಸ್ನೆಸ್ಸಾ? ಟೈಮ್ ಕೊಡ್ತಾರಾ ನಿಮಗೆಲ್ಲ? ಕೊಡ್ತಾರೆ, ಅದೇ ಅವರು ಪೊಲಿಟಿಕಲಿನೂ ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಸೊ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ, ಅವರು ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಸೊ ಬೋತ್ ವೇಸ್ ಅದು. ಸೂಪರ್, ವೆರಿ ನೈಸ್. ಸೊ ಎಲ್ಲಿ ಪಪ್ಪ ರೀಸೆಂಟಾಗಿ ನಿಮ್ಮನ್ನ ಎಲ್ಲಾದರೂ ಶಾಪಿಂಗಿಗೆ ಎಲ್ಲಾದರೂ ಕರ್ಕೊಂಡು ಹೋಗಿದ್ದುಂಟ ರೀಸೆಂಟಾಗಿ? ದಿವಸಕ್ಕೆ 2 ಸರಿ. ನಿಜನಾ ಸರ್? ನಿಜ ಹೇಳ್ತೀವಿ? ನಿಜನಾ? ಹೌದು. ಇಲ್ಲ, ಯೋಚನೆ ಮಾಡ್ಬೇಕು ಯಾವ ವರ್ಷ ಯಾವಾಗ. ಯಾವ ವರ್ಷ ಅಂತ ನೆನಪು ಮಾಡ್ಬೇಕಾ? ಯೋಚನೆ ಮಾಡ್ಬೇಕಾ? ಅಲ್ಲ, ಆಕ್ಚುಲಿ ತುಂಬಾ ಆಸೆ ಅವರಿಗೆ. ಮಧ್ಯಾಹ್ನ ಲಂಚ್, ಸಂಜೆ ಡಿನ್ನರ್ ಕೊಡಿಸ್ತೀನಿ, ಶಾಪಿಂಗ್ ಮಾಡಿಸ್ತೀನಿ. ಅದೇ. ಓ, ಎದಕ್ಕೂ ಇಲ್ಲ ಅನ್ನಲ್ಲ, ಎಲ್ಲರಿಗೂ ಕರ್ಕೊಂಡು ಹೋಗ್ತಾರೆ. ಟೈಮ್ ಮಾಡ್ಕೋತಾರೆ, ಕಷ್ಟ ಆಗುತ್ತೆ ಅವರಿಗೆ, ಆದಾಗ ಮಾಡಿಸ್ತಾರೆ. ನಮ್ಮ ಸ್ಕೂಲಲ್ಲಿ 2 ಸತಿ ಈಗ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಹೌದಾ? ಇದುವರೆಗೂ ಒಂದ್ಸತಿನೂ ಬರಕ್ಕಾಗಿಲ್ಲ. ಅಲ್ಲ, ಈಗ ಎಲ್ಲರೂ ಪೇರೆಂಟ್ಸ್ ಮೀಟಿಂಗ್ ಅಂತ ವರ್ಷಕ್ಕೊಂದ್ಸರಿ ಬರ್ತಾರಲ್ವಾ? ಇವ್ರು ಯಾವಾಗ ಬಂದಿದ್ದಾರಣ್ಣ? ಅಕಾಡೆಮಿಕ್ಲಿ ಬೇಸಿಕ್ಲಿ ಅಮ್ಮ ಅಷ್ಟೇ ಇದ್ದಿದ್ರು. ಅಲ್ಲ, ಆ ಸ್ಕೂಲ್ ರೂಟ್ ಕೇಳ್ರಿ ಸಾಕು. ಸ್ಕೂಲ್ ಕಾಲೇಜು ಅದೇ ಸೊ ಒಂದ್ಸತಿ ನಾವು ಇಲ್ಲಿಂದ ಶಿವಮೊಗ್ಗದಲ್ಲಿ ಓದ್ತಾ ಇದ್ವಿ, ಅಲ್ಲಿಂದ ಬ್ಯಾಂಗ್ಳೂರ್ಗೆ ಮೂವ್ ಆದಾಗ ಪಪ್ಪ ಫಸ್ಟ್ ಹೋಗ್ಬಿಟ್ಟು ಅಡ್ಮಿಷನ್ಗೆ ಹೋಗಿದ್ದಾರೆ. ಅವ್ರು ನಮಗೆ ಮನೆಯಲ್ಲಿ ಬೇಸಿಕ್ಲಿ ನನಗೆ ಚಿಂಟು ಅಂತ, ಇವಳು ಚಿನ್ನಿ ಅಂತ ಅಷ್ಟೇ ಕರೆಯೋದು. ಅಲ್ಲಿ ಹೆಸರು ಏನ್ ಕೊಡ್ಬೇಕಂತನೂ ಗೊತ್ತಿಲ್ಲ ಅಡ್ಮಿಷನ್ಗೆ, ಅಲ್ಲೂ ಚಿಂಟು ಚಿನ್ನಿ ಅಂತ ಕೊಟ್ಬಿಟ್ಟಿದ್ದೆ. ಓಕೆ ಮೇಡಮ್, ಮಾಡೋ ಯಾವ ಅಡುಗೆ ತುಂಬ ಇಷ್ಟ ಸರ್ ನಿಮಗೆ? ಫೇವ್ರೇಟು? ಭಾಳ ಚೆನ್ನಾಗಿ ಮಾಡೋದ.
ನನಗೆ ಉಪ್ಪಿಟ್ಟು ಉಪ್ಪಿಟ್ಟ ಉಪಹಾರಕ್ಕೆ ಉಪ್ಪಿಟ್ಟು ತಾಲಿಪಟ್ಟು ಅಂತ ತಾಳಿಪಟ್ಟು ಮಾಡಬೇಕು. ಎಲ್ಲ ಸೊಪ್ಪು ತರಕಾರಿ ಸಾಂಬಾರಲ್ಲಿ ಹಸಿ ಸಾಂಬಾರು ಅಂತಾರೆ ಮತ್ತು ಶೇಂಗಾ ಗುಜ್ಜು, ರಾಗಿ ಮುದ್ದೆ, ನನ್ನ ಫೇವ್ರೇಟ್ ರಾಗಿ ಮುದ್ದೆ, ಶೇಂಗಾ ಗುಜ್ಜು, ಉಪ್ಪಿಟ್ಟು, ಮೊಸರು ಸಾಂಬಾರು. ಉಪಹಾರಕ್ಕೆ ಹೆಚ್ಚು ಉಪ್ಪಿಟ್ಟು ಬಯಸ್ತೀನಿ ನಾನು. ಉಪ್ಪಿಟ್ಟು ತಾಳಿಪಟ್ಟು ಸ್ವಲ್ಪ ಬೆಂದಿರ್ಬೋದು ಅನ್ಸುತ್ತೆ. ಬೆಂದಿದ್ದಾವೆ. ಈಗ ನೀವು ಬ್ಯುಸಿ ಇದ್ದಾಗ ಈ ನೀವು ಡೈಲಿ ತಿನ್ನೋ ಫುಡ್ ಈಗ ಮಧ್ಯಾಹ್ನ ಟೈಮ್ ಟು ಟೈಮ್ ಅಂತೂ ನಿಮ್ದು ಇರಲ್ಲ. ಸೊ ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಸರ್ ಫುಡ್ನ? ಬೆಳಗ್ಗೆ 8 ಗಂಟೆಗೆ ಉಪಹಾರ ಮಾಡೋದ್ರೆ ನನ್ನ ಮನೆಗೆ ಇರ್ತದೆ. ನಾನು 10-10:30 ಆಗುತ್ತೆ. ಜನರು ಬರ್ತಾರೆ, ಜನರ ಮಧ್ಯೆ. ಇಲ್ಲ, ನಾನು ನೋಡಿದೆ ಬೆಳಿಗ್ಗೆ ಅವರು ಮಧ್ಯಾಹ್ನ 3 ಗಂಟೆ 4 ಗಂಟೆ 5 ಗಂಟೆಗೆ ನಾನು ಹಳ್ಳಿಗೆ ಹೋಗಿರ್ತೀನಿ. ಹಳ್ಳಿಗಳ ಜನ ರೊಟ್ಟಿ ಅದಷ್ಟು ಹಾಕ್ತಾ ಇದ್ದೀನಿ. ಹಳ್ಳಿಗಳಿಗೆ ಜನ ಎಲ್ಲ ಪಾಪ ಊಟಕ್ಕೆ ಮಾಡಿ, ಹಳ್ಳಿಗಳಿಗೆ ಹೋದ್ರೆ ನಾನು ಟೈಮ್ ಸರಿಯಾಗಿ ಊಟ ಮಾಡ್ತೀನಿ. ಮನೇಲಿದ್ರೆ ಟೈಮ್ ಸರಿಯಾಗಿ ಊಟ ಇಲ್ಲ, ಜನ ಬರ್ತಿರ್ತಾರೆ, ಜನರ ಮಧ್ಯೆ ಇರ್ತೀನಿ. ಬೆಂಗಳೂರಿಗಂತೂ ಆಫೀಸ್ನಾಗ ಇದ್ದಾಗ 4 ಗಂಟೆ 5 ಗಂಟೆ ಬಂದು ಊಟ ಮಾಡ್ತೀನಿ. ರಾತ್ರಿ ಒಂದ್ಸರಿ 12 ಗಂಟೆ ಊಟ. ಟೈಮ್ ಇರಲ್ಲ, ಓಡಾಡ್ತಾಗಿರ್ತಿಲ್ಲ, ಜರ್ನಿ. ಸಾಕು. ಬಾಯಲ್ಲಿ ನೀರು ಬರ್ತಿದೆ, ಬಾಯಲ್ಲಿ ಮೂಗಲ್ಲಿ ಎಲ್ಲ ನೀವು ನೋಡಿ ಒಗ್ಗರಣೆ ಎಷ್ಟು ರುಚಿ ಇದೆ ಅಂತ ತೋರಿಸ್ಕೊಡ್ತಿದ್ದೆ. ಫಸ್ಟ್ ಕ್ಲಾಸ್ ಇದೆ ಮಂಡಕ್ಕಿ. ಫಸ್ಟ್ ಕ್ಲಾಸ್ ಮಂಡಕ್ಕಿ, ಫಸ್ಟ್ ಕ್ಲಾಸ್. ಹಿಂದೆ ನಳಪ ಪಾಕ, ಭೀಮ ಪಾಕ ಎಲ್ಲ ಪುರುಷರದು, ಮಹಿಳೆಯರು ಯಾವುದು ಇದೆ ಇಲ್ಲ. ನಳಪಾಕ ಯಾರು ಮಾಡಿದ್ದು? ನಳ ಮಹಾರಾಜ. ರೆಡಿ ಆಯ್ತು. ದಾವಣಗೆರೆಲಿ ಹೆಸರುವಾಸಿ ನಮ್ಮ ಹೊನ್ನಾಳಿ ಹೆಂಡತಿ. ಸ್ವಲ್ಪ ಕಡಲೆ ಪುಡಿ ಲಾಸ್ಟಿಗೆ ಸ್ವಲ್ಪ ಕಡಲೆ ಪುಡಿ ಅಂತ. ನೀವು ಎಷ್ಟು ವರ್ಷ ಆಯ್ತು ಮೇಡಮ್ ಅವ್ರ ಕೈಯಾರೆ ಮಾಡಿರೋ ಫುಡ್? ಇಲ್ಲ, ಯಾವತ್ತೂ ಮಾಡಿ ನೋಡಿ, ನಾನು ಎಂತ ಲಕ್ಕಿ ಪರ್ಸನ್ ನೋಡಿ. ಅವರ ವಿದ್ಯೆ ಮಾಡಿದಂಥ ಅನುಭವ ಇದೆ. ಅಡಿಗೆ ಮನೆಗೆ ಇಲ್ಲಿ ಬಂದಿಲ್ಲ ಒಳಗಡೆ ಎಷ್ಟೋ ವರ್ಷ ಆಯ್ತು. ನಾನು ಡೈನಿಂಗ್ ಅಲ್ಲೇ ಊಟ ಮಾಡಿದ್ದೆ. ಡೈನಿಂಗ್ ಅದ್ರ ಮಧ್ಯೆ ಹಾಲಲ್ಲಿ ಜನರ ಮಧ್ಯೆ ಟೀ ಕುಡ್ತೀನಿ, ಜನರ ಮಧ್ಯೆ ಉಪಹಾರ. ಕೊಡಿ ಸರ್, ಬೇಗ ಆಸೆ ಆಗ್ತದೆ. ಕ್ಲಾಸ್. ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಹಾಕಿ ಸಾಕು. ತಮ್ಮೆಲ್ಲರ ಪರವಾಗಿ ಕೊಬ್ಬರಿ ಹಾಕಿ. ಸೂರಜ್ ನಾವು ಮಾಡಿದ ಉಪಹಾರವನ್ನು ಮಂಡಕ್ಕಿ ಕೊಡ್ತಾ ಇದ್ದೀನಿ. ಸವಿಬೇಕು. ಸಿರಿ ಕನ್ನಡ ಚಾನಲ್ ವೀಕ್ಷಕರಿಗೆ ರೇಣುಕಾಚಾರ್ಯ ಯಾವ ರೀತಿ ಮಾಡಿದ್ರು ತಿಳಿಸ್ಬೇಕು ಜನರಿಗೆ. ಥ್ಯಾಂಕ್ ಯು ಸರ್. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಪ್ರಿಯ ವೀಕ್ಷಕರಿಗೆ ಹೇಳ್ಬೇಕು. ರೇಣುಕಾಚಾರ್ಯ ಸರ್ ಅವ್ರು ಕೈಯಾರೆ ಮಾಡಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಲಕ್ ಬೇಕು ನೋಡಿ, ಸರ್ ಕೈಯಲ್ಲಿ ನಾನು ಮಾಡಿ ತಿಂತಿದ್ದೀನಿ ಅಂದರೆ ಎಂತ ಲಕ್ಕಿ ಪರ್ಸನ್ ನಾನು. ಬೊಮ್ಮಟ್ಟಿದೆ, ಚೊಕೊಳ್ಬೋದು. ಪ್ರಪಂಚದಲ್ಲಿ 7 ಅದ್ಭುತ ಇದೆ, 8 ಅದ್ಭುತ. ನಿಜವಾಗ್ಲೂ ಅದ್ಭುತನೇ, ಸೂಪರಾಗಿ ಮಾಡಿದ್ದು. ನಾನು ಯೋಚನೆ ಮಾಡ್ತಿದ್ದೆ ಸರ್ ಅಡುಗೆನೇ ಮಾಡಲ್ಲ, ಅಷ್ಟು ಬಿದ್ದಿರ್ತಾರೆ, ಅದು ಹೆಂಗೆ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಷ್ಟು ಕ್ಲೀನಾಗಿ ಸೂಪರಾಗಿ ಮಾಡಿದ್ರು ಅಂದರೆ ಸಕ್ಕತ್ತಾಗಿ ಸರ್. ಅದು ಫುಲ್ ನನಗೆ ಕೊಟ್ಬಿಡಿ, ನಾನೇ ತಿಂದು ಮುಗಿಸ್ತೀನಿ. ಅಷ್ಟು ಚೆನ್ನಾಗಿದೆ, ಸೂಪರ್ ಸರ್. ನಾನು ಹಿರಿಯನ್ ತಿಂದಿದ್ದೀನಿ ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ. ತುಂಬ ನಾನು ಮಂಡಕ್ಕಿ ತಿಂದಿದ್ದೀನಿ ಸರ್, ಬಟ್ ಇಷ್ಟು ಟೇಸ್ಟಾಗಿ ವಿದೇಶಿಗರು ಮಂಡಕ್ಕಿ ತಿಂತಿದ್ರೆ ವೀಕ್ಷಕರಿಗೆ ಏನು? ನಾನು ತಿನ್ನೋದೇ ರುಚಿ ಅವ್ರಿಗೆ. ಅದರಲ್ಲೂ ಈ ಕಾಯಿ ತುರಿ ಎಲ್ಲ ಹಾಕಿ ನಾನು ಫಸ್ಟ್ ಟೈಮ್ ಈ ಥರ ಟೇಸ್ಟ್ ಮಾಡ್ತಿರೋದು. ಸಕ್ಕದಾಗಿ ಉಪ್ಪಾಗಿರಲಿ, ಖಾರ ಆಗಿರಲಿ ಎಲ್ಲ ಸರಿಯಾಗಿದೆ, ಸಕ್ಕದಾಗಿ ಪರ್ಫೆಕ್ಟ್ ಆಗಿದೆ ಮೇಡಮ್. ಉಪ್ಪು ಖಾರ ಜಾಸ್ತಿ ಇದೆಯಾ? ಇಲ್ಲ ಸರ್, ಪರ್ಫೆಕ್ಟ್ ಆಗಿದೆ, ಸೂಪರ್. ಸೊ ಉತ್ತರ ಕನ್ನಡದಲ್ಲಿ ಉಡುಪಿ ಹೇಳೋದು ತುಂಬ ಫೇಮಸ್ಸು. ಸೊ ಇಲ್ಲಿ ಪ್ರತಿಯೊಬ್ಬರು ಹೇಳ್ತಾರಂತೆ. ಸೊ ನೋಡೋಣ ಏನೆಲ್ಲ ಹೇಳ್ತಾರೆ. ಹಗ್ಗದಾಗ ಹೊಡೆದ್ರೆ ಮಗ್ಲಿ ಬರ್ತಾಳೆ ನಳಿನಾಕ್ಷಿ. 3 ಸೇರು ಎಳ್ಳು 6 ಸೇರು ಜಲ್ಲು ಬರೀ ಸುಳ್ಳು ಹೇಳ್ಕೊಂತ ಓಡಾಡ್ತಾರೆ. ರೀತಿ ಬಿಟ್ಟು ನಡೆಯೋರಲ್ಲ, ಮಾತಿನಲ್ಲಿ ಸೋಲೋರಲ್ಲ, ಪ್ರೀತಿಯಿಂದ ಇದ್ದರೆ ನನ್ನಂಥ ಗಣ್ಣಂತರ ಇಲ್ಲ ಶಿವಶಂಕರಯ್ಯ. ಉದುರು ಉಪ್ಪಿಟ್ಟು, ಲೀಲಾ ಅಂದರೆ ಅವರೆಕಾಳು ಉಪ್ಪಿಟ್ಟು, ಲೀಲಾವತಿ ಅಂತ ಕರೆದ್ರೆ ಓಡಿ ಬಂದು
ಮುತ್ತು ಕೊಟ್ಟು ನಾಚ್ಕೊಂಡು ಓಡೋಗ್ತಾಳೆ ಲೀಲಾವತಿ. ಶಿವನಿಗೆ ಪಾರ್ವತಿಯೇ ಶೋಭೆ, ವಿಷ್ಣುಗೆ ಲಕ್ಷ್ಮಿಯೇ ಶೋಭೆ, ಬ್ರಹ್ಮನಿಗೆ ಸರಸ್ವತಿಯೇ ಶೋಭೆ, ನನ್ನ ಪತಿಗೆ ಬಸವರಾಜಯ್ಯಗೆ ನಾನೇ ಶೋಭೆ. ಕೊರಳಿಗೆ ಮಾಂಗಲ್ಯ ಚಂದ, ಕೈಯಿಗೆ ಬಳೆ ಚಂದ, ಹಣೆಗೆ ಕುಂಕುಮ ಚಂದ, ನನಗೆ ಚಂದ ನನ್ನ ಪತಿ ವಿಶ್ವರಾಧ್ಯ. ಲಕ್ಷ್ಮಿ ಇರುವುದು ಕಮಲದಲ್ಲಿ, ಸರಸ್ವತಿ ಇರುವುದು ಪುಸ್ತಕದಲ್ಲಿ, ಗಂಗೆ ಇರುವುದು ನೀರಿನಲ್ಲಿ, ನನ್ನ ಮನೆ ದೇವರಿರುವುದು ನನ್ನ ಹಣೆಯ ಕುಂಕುಮದಲ್ಲಿ, ಮಲ್ಲಿಕಾರ್ಜುನ ಸ್ವಾಮಿ. ಅಂಗಕ್ಕೆ ಲಿಂಗ ಮುಖ್ಯ, ಲಿಂಗಕ್ಕೆ ಜಂಗಮ ಮುಖ್ಯ, ಜಂಗಮರಿಗೆ ವಿಭೂತಿ ಮುಖ್ಯ, ನನಗೆ ನನ್ನ ಗಂಡ ದಾರಕೇಶ್ವರಯ್ಯ. ಸಿಡಿ ಮಾಡ್ತಾಳೆ ಸುಮಿ. ಶೂರಾದಿ ಶೂರ, ವೀರಾದಿ ವೀರ, ಅಭಿವೃದ್ಧಿ ಅಧಿಕಾರ, ನನ್ನ ಪತಿ ರೇಣುಕಾಚಾರ್ಯ. ನಮ್ಮ ಶೋನ ನನ್ನ ಫೇವ್ರೆಟ್ ಸೆಗ್ಮೆಂಟು ಫ್ಯಾಮಿಲಿ ಜಂಕ್ಷನ್ ಅಂತ. ಸಿಂಪಲ್, ಇದರಲ್ಲಿ ಒಂದೆರಡು ಗೇಮ್ಸ್ ಇರುತ್ತೆ ಅಷ್ಟೇ. ಸೊ ಮೊದಲನೇ ಗೇಮು ದಮ್ ಶಾಟ್ಸ್, ಎಲ್ರಿಗೂ ಗೊತ್ತಿದೆ. ಸೊ ಯಾರು ಫಸ್ಟ್ ಆಡ್ಲಿಕ್ಕೆ ಬರ್ತೀರಾ? ಹಾಂ ಕೋವಿಡ್ ದೀಪ ಅವರೇ ಬನ್ನಿ. ಓಕೆ, ನಿಮಗೆ ಕೊಡ್ತಿರೋ ಟಾಪಿಕ್ಕು ಈಗ ರೀಸೆಂಟ್ ಮೂವಿ ರೀಸೆಂಟ್ ಮಂಜು ಮೇಲ್ ಬಾಯ್ಸ್ ಮೂವಿ ಅಲ್ವೇ ಅಲ್ಲ. ಕೋವಿಡ್ ವಾಂತಿ ಬರುತ್ತೆ. ಅದೇ ತರ ಕೋವಿಡ್ ತರನೇ ಬೇರೆ ಓಕೆ, ನೆಕ್ಸ್ಟ್ ಯಾರು ಬರ್ತೀರಾ? ಏನು ಹೇಗೆ? ಓಹೋ, ಲಂಗ ಧವಣಿ ಎಲ್ಲ ಹೇಳಿ. ರಾಜ್ಕುಮಾರಿ. ಒಂದು ಕ್ಯಾರೆಕ್ಟರ್ ಹೆಸರು ಅಕ್ಕ ಕೇಳುತ್ತಾ ನಿಮ್ಗೆ? ನಿಜ ಸರ್ ಬರ್ತಾರೆ. ಸರ್ ಬನ್ನಿ, ಸರ್ ಬನ್ನಿ ಬನ್ನಿ. ಹಾಂ ಸರ್, ಓಕೆನಾ? ಕೇಳಿಸೋದಲ್ವಾ? ಇದು ಕೊಡೆ ಹಿಡ್ಕೊಂಡು ರಾಜ್ಕುಮಾರ್. ಅಲ್ಲ, ಶಿವರಾಜ್ ಕುಮಾರ್ ಓಕೆ, ಎಲ್ಲ ಜೋಗಿ. ಹೌದು, ಎಲ್ಲಿ ಶಿವಣ್ಣ ಹಿಂಗ್ ಮಾಡ್ತೀವಿ ಅವ್ರಿಗಂದ್ರೆ ಮಚ್ಚುನ ಚಾಕು ತರ ಫೀಲ್ ಮಾಡಿ ತೋರಿಸ್ತಾರೆ. ಮಚ್ಚುನ. ಹಾ, ಸೂಪರ್ ಜೋಗಿ, ವೆರಿ ನೈಸ್. ಈಗ ನೀವು ಬನ್ನಿ, ನಿಮ್ಗೆ ಈಸಿ ಕೊಡ್ತೀನಿ, ತುಂಬಾ ಈಸಿ ಇದೆ, ನೀವು ನೋಡಿರ್ತೀರ ಅದನ್ನ. ತುಂಬಾ ಈಸಿ ಇದೆ. ಇದು ಕಾಂತಾರ. ನಮ್ದೆಲ್ಲ ಸಿಗ್ನೇಚರ್. ಯಾವ್ದು ಹೇಳಿದ್ರು ಹಿಂಗಿಂಗ್ ಮಾಡಿ ಯಾವ್ದು ಹೇಳ್ಬೇಕಿಂದು. ಓಕೆ, ನಮ್ಮ ಫ್ಯಾಮಿಲಿ ಜನ ಕೊನೆ ಆಟ ಇದು. ಸೊ ನೀವೇ ಎರಡೇ ಟೀಮ್ ಮಾಡಿ, ಎರಡೇ ಟೀಮ್, ನೀವೇ. ಮುಗಿಲಿಲ್ಲ.
ಗಿಟಾರ್ ಬಾರಿಸ್ತಿದ್ದೀರಾ? ಆ್ಯಕ್ಚುಲಿ ಫಸ್ಟ್ ನಾನು ಏನು ಮಾಡಿ ತೋರಿಸಿದೆ ಗೊತ್ತಾ? ಸ್ಟಾರ್ಟಿಂಗು ಅದು ಎಲ್ಲರೂ ಕನೆಕ್ಟ್ ಬಂತು. ಅಕ್ಕ ಅಕ್ಕ ಅದು ನನಗೆ ಗಿಟಾರ್ ಬಾರಿಸಿದಂಗೆ ಹಿಂಗಿಂಗ್ ಮಾಡಿದ್ರು. ಬಾರಿಸಿದ ನೀವು ಏನು ಬಾರಿಸಿದ್ರು? ನೀವು ಹಿಂಗಿಂಗ್ ಮಾಡಿದ್ರಿ, ಅವ್ರಿಗೆ ಏನು ಗೊತ್ತಾಗಿಲ್ಲ. ಅವ್ರು ಹಿಂಗೆ ತಿರುಗಿ ಅವರು ಬನ್ನಿ 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 ಬನ್ನಿ. ಸೊ ಕಮ್ಯುನಿಕೇಶನ್ ಇಲ್ಲಿ ಕಟ್ ಆಯ್ತು. ಆಮೇಲೆ ಅಲ್ಲೋಗುವಾಗ ಅದು ಬೆಂಡೆಕಾಯಿತು, ಈ ಕಾಯಿ ಇಲ್ಲ, ಬರೀ ಮೇಲೆ ಏನೋ ಆ್ಯಪಲ್ ತೆಗಿಯೋ ಥರ. ಸೂಪರ್. ಫಸ್ಟ್ ಟೀಮ್ ಆಗಿ ಸೆಕೆಂಡ್ ಟೀಮ್ ಅಕ್ಕ. ಓಕೆ, ಈಗ ಆ್ಯಕ್ಚುಲಿ ನಾನು ಏನು ಮಾಡಿದೆ ಅಂತ ಪ್ರಾಪರ್ ಆಗಿ ಅವ್ರು ಮಾಡಿ ತೋರಿಸ್ತಾರೆ. ನಾನೇನು ಮಾಡಿದೆ ಮಾಡಿ ತೋರಿಸಿ, ಮಾಡಿ ತೋರಿಸಿ. ಸೊ ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ಸೊ ಫಸ್ಟ್ ಟೀಮೇ. ಸೊ ಬರ್ಲರಿಗೆ ಜೋರ ಚಪ್ಪಾಳೆ. ಸೋತಿರೋದು ಬೇರೆ ಯಾರಲ್ಲ, ಮೇಡಮ್ ಟೀಮ್. ಬರ್ಲರಿಗೆ ಜೋರ ಚಪ್ಪಾಳೆ. ನನ್ನ ತಾಯಿ ನೆನ್ಪಡ್ಕೊಂಡಿದ್ದೀನಿ. ನಾವು ವಯಸ್ಸಿಗೆ ಬಂದ ತಂದೆ ತಾಯಿ ಅಮ್ಮಂದ ಅಟ್ಯಾಚ್ಮೆಂಟ್ ತುಂಬ ಬಹಳ ಪ್ರೀತಿಯಿಂದ. ಅಂದ್ರೆ ನಾವಂತೂ ಇಲ್ಲೇ ನೋಡಿರೋದ್ರಿಂದ ಕಷ್ಟ ಮಕ್ಳ ಮೇಲೆ ಇಷ್ಟು ಜನ ಇದ್ರೂ ಬಿಸಿದು ಹಾಕ್ಕೊಡೋದು. ಇವರು ರಾಜಕೀಯ ಅಂತ ಆಚೆ ಹೋಗ್ತಿದ್ರಲ್ಲ, ಅವ್ರಿಗೆ ಮೊಸರು ಎತ್ತಿಡೋದು, ಬಡಿಸೋದು, ಪ್ರತಿಯೊಬ್ಬರಿಗೂ ಎಲ್ಲದೂ ಸಿಗ್ಬೇಕು ಅನ್ನೋ ಆಸೆ, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಅಮ್ಮಂಗೆ ಆ ಥರ. ಅದಕ್ಕೆ ಇವರಿಗೆ ತುಂಬ ಅಮ್ಮ ಅಪ್ಪಾಜಿ ಮೇಲೆ ಭಾಳ ಮೇಲಾಗಿ. ರೀಸೆಂಟಾಗೆ ನಮ್ಮ ಮೈದ್ನ ಮಗನಂಗೆ ನಮಗೆ ಒಂದು ದುರಂತ ಆಗ್ಬಿಡ್ತು. ಅದು ಒಂದು ಇವ್ರ ಮನಸ್ಸಿಗೆ ತುಂಬ ಆಘಾತ ಆಗಿ ಭಾಳ ಮೆತ್ತಗಾಗ್ಬಿಟ್ರು. ಅವನು ಒಂಥರ ಬಲಗೈ ಥರ ಇದ್ದ, ಮತ್ತು ತುಂಬ ಅವನು ಆ್ಯಕ್ಟಿವ್. ಅವನೇ ಫುಲ್ ನಮ್ಮ ಮನೆ ವಾತಾವರಣನ ಖುಷಿಯಾಗಿಡೋದು, ಡ್ಯಾನ್ಸ್ ಮಾಡೋದು ಎಲ್ಲ ತುಂಬ ಇದು ಮಾಡ್ತಾ ಇದ್ದ. ನಮಗೀಗ ಈ ಗಣೇಶನ ಹಬ್ಬ ಬಂದರೆ ತುಂಬ ಬೇಜಾರಾಗುತ್ತೆ ಅವಾಗ ನೆನೆಸ್ಕೊಳಕ್ಕೆ. ಅದೊಂದು. ಮತ್ತು ಇವ್ರ ತಂಗಿ, ಚಿಕ್ಕ ತಂಗಿ, ಅವಳು ಒಬ್ಳು ಹಂಗೆ ಗಂಡು ಹುಡುಗನ ಥರ ಇದ್ಲು ನಮ್ಮ ಮನೆಯಲ್ಲಿ.
ಅವಳು ಒಬ್ಳು ಮೊನ್ನೆ ರೀಸೆಂಟಾಗಿ ತೀರ್ಕೊಂಡಿದ್ದು ನಮಗೆ ತುಂಬ ಬೇಜಾರು ವಿಷಯ. ಸರ್ ಅದೇ ಹೇಳ್ತಿದ್ವಿ ಫ್ಯಾಮಿಲಿ ಬಗ್ಗೆ, ಒಟ್ಟು ಕುಟುಂಬ ಒಟ್ಟಾಗಿದ್ವಿ. ನಮ್ಮ ಮನೇಲಿ ಇದೆಲ್ಲ ಬೆಳೆಯೋ ಹುಡುಗ, ಎಲ್ಲ ಹುಡುಗರು ಒಟ್ಟಿಗೆ ಇರ್ತಿದ್ರು. ಮನೇಲಿ ಬಂದರೆ ಗಣೇಶನ ಹಬ್ಬಕ್ಕೆ ಹೋದವು, ಡ್ಯಾನ್ಸ್ ಮಾಡೋದು. ನಮ್ಮ ತಮ್ಮನ ಮಗಳ ಮದುವೆಗೆ ಭಾಳ ಆಕ್ಟಿವ್ ಪರ್ಸನ್. ಇಷ್ಟು ಜನ ಸಂಪಾದನೆ ಮಾಡ್ಕೊಂಡಿದ್ದ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ನಮ್ಗೆ ಅದೇ ಇವನಿಗೆ ಹೋದರೆ ಜನರು ಪ್ರೀತಿ ಭಾಳ ಗಳಿಸಿದ. ಕುಟುಂಬ ಜೇನು ಹುಡ್ದಂಗಿತ್ತು. ಇವತ್ತು ಅವನಿಲ್ಲ ಅಂತ ಮಿಸ್ ಮಾಡ್ತಿದ್ದೆ. ನಾನು ಚುನಾವಣೆ ಸೋತರು ಅಷ್ಟು ಯೋಚನೆ ಮಾಡಿಲ್ಲ. ಅಂಥ ಮಗ ಮತ್ತೆ ಹುಟ್ಟಿ ಬರಲ್ಲ ಸರ್. ಅಂಥ ಮಗನ ಕಳ್ಕೊಂಬಿಟ್ಟಿ ನಾವು. ಅದೊಂದು ಜೀವನದ ನೋವು. ಅದಾದ್ಮೇಲೆ ನಮ್ಮ ಮನೆ ತನ್ನ ತಂಗಿನ ಕಳ್ಕೊಂತೀವಿ. ತಮ್ಮನ ಮಗ ಭಾಳ ಆಕ್ಟಿವ್ ಇದ್ದ. 1 ವರ್ಷದಲ್ಲಿ ಜನರು ಪ್ರೀತಿ ಗಳಿಸ್ಬಿಟ್ಟಿದ್ದ. ಅದೊಂದು ನೋವಿನ ಸಂಗತಿ. ಓಕೆ, ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟು ಸಿಂಪಲ್ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಒಂದು ವಾಕ್ಯದಲ್ಲಿ ಉತ್ತರಿಸ್ತೀರ. ಮೇಡಮು ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ ಸರ್? ಒಬ್ಬ ಪುರುಷನಿಗೆ ಯಶಸ್ವಿಗೆ ಮಹಿಳೆ ಬೇಕು. ಹೌದು. ನನ್ನ ಕಷ್ಟ ಸುಖ ದುಃಖ ಎಲ್ಲ ರೀತಿ ಜೊತೆಗಿದ್ದು ಸಾಥ್ ಕೊಟ್ಟಿದ್ದಾರೆ. ಬಹುಶಃ ಕೋವಿಡ್ನಂಥ ಸಂದರ್ಭದಲ್ಲಿ ಎದೆಗೊಂದಿದೆ. ನನ್ನ ಕ್ಷೇತ್ರದ ಜನನೂ ಇದ್ದರು, ನನ್ನ ಸಹೋದರ ಮಕ್ಕಳು, ಮನೇಲಿ ಇಡೀ ಕುಟುಂಬ ಜೊತೆಗಿದ್ದರು. ಮಕ್ಕಳು ಇದ್ದರು, ನನ್ನ ಮಕ್ಕಳು ಇದ್ದರು. ಇದು ವಿಶೇಷವಾಗಿ ಕೋವಿಡ್ ಸೆಂಟರ್ನಲ್ಲಿ ವಾಸ್ತವ ಮಾಡಿದಾಗ ಜೊತೆಗಿದ್ದು ಎಷ್ಟೇ ಕಷ್ಟ ನೋವುಗಳು ಬಂದರು ಅದನ್ನೆಲ್ಲವನ್ನು ಸಹಿಸ್ಕೊಂಡು ಕುಟುಂಬಕ್ಕೆ ಒಂದು ಆದರ್ಶವಾಗಿರ್ಬೇಕು ಅಂತೇಳಿ ಗಟ್ಟಿಯಾಗಿ ನಿಲ್ಬೇಕಂತ. ಹಾಗಾಗಿ ನನಗೆ ಇಷ್ಟ. ಹೊರಗಡೆ ಎಷ್ಟೇ ಕೇವಸ್ ಇದ್ರು ಮನೇಲಿದ್ದಾಗ ಅಮ್ಮನ ಜೊತೆ ಇದ್ದರೆ ಐ ಫೀಲ್ ಲೈಕ್ ಐಮ್ ಗ್ರೌಂಡೆಡ್, ಬೇಸಿಕ್ಲಿ ಅಟ್ಯಾಚ್ ಟು ಮೈ ರೂಟ್ಸ್. ಸೊ ದಟ್ಸ್ ಹರ್ ಬೇಸಿಕ್ಲಿ. ಅವ್ರ ಮದುವೆಗೆ ನಾನು ನಮ್ಮ ಸೋದರ ಇಬ್ಬರೇ ಹೋಗಿದ್ವಿ ಅವ್ರು ನೋಡಲಿಕ್ಕೆ. ಮೇಡಮ್ ನೋಡಲಿಕ್ಕೆ ನಮ್ಮ ಅಣ್ಣ ನಾನು ಇಬ್ಬರೇ ಹೋಗಿದ್ವಿ. ಸಂಜೆ ಹೋದಾಗ ಅವತ್ತು ಹೇಳಿದ್ವಿ, ಇಲ್ಲಪ್ಪ ನಮ್ಮನೆ ಸೂಟಬಲ್ ಇದೆ ಹೆಣ್ಮಗಳು ಮದುವಾಗ ಅಂತೇಳಿ ಅವತ್ತೇ ಒಂದು ಮಾತು ಹೇಳಿದ್ವಿ. ನಮ್ಮ ಅಣ್ಣ ಅದಕ್ಕೆ ಒಪ್ಪಿಗೆಂದು ಎಲ್ಲರನ್ನೂ ಫ್ಯಾಮಿಲಿ ಒಪ್ಪಿಗೆಂದು ಮದುವೆ ಮಾಡಿದ್ರು. ಮನೆತನ ಚೆನ್ನಾಗಿ ಬೆಳೆದೈತಿ, ಎಲ್ಲರೂ ಚೆನ್ನಾಗಿಲ್ಲ ಅಷ್ಟೇ. ಸೂಪರ್. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ನಮ್ಮ ಫ್ಯಾಮಿಲಿ ನೋಡಿ ಹೇಳಬೇಕು ಅಂತ ಜೇನುಗೂಡು ಇದ್ದಂಗೆ ಇದೆ ಈ ಮನೆ. ಹಾಗಾಗಿ ಅಕ್ಕ ಎಲ್ಲರಿಗೂ ಒಂದೇ ಥರ ಭಾವನೆ ಇಟ್ಕೊಂಡು. ಸುಮ ಯಾವಾಗಲೂ ನಮಗೆ ಓರ್ಗಿತ್ತಿ ಅನಿಸಿಲ್ಲ. ಅವಳು ಆ್ಯಸ್ ಎ ಫ್ರೆಂಡ್ ಆಗಿ ಮನೆಗೆ ಎಲ್ಲರದು ಯಾವುದೇ ಕಷ್ಟ ಬರಲಿ ಏನೇ ಬರಲಿ ಅದನ್ನು ದಿಟ್ಟವಾಗಿ ಎಲ್ಲರದು ಸಮಸ್ಯೆಗಳನ್ನ ಪರಿಹಾರ ಮಾಡಿ ಮತ್ತು ಒಂದು ಒಳ್ಳೆ ಗೃಹಲಕ್ಷ್ಮಿಯನ್ನು ಹೆಸರಿಗೆ ತಕ್ಕನಾಗಿರ್ತಕ್ಕಂಥ ನಮ್ಮ ತಂಗಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಿಜವಾದ ಗೃಹಲಕ್ಷ್ಮಿ ಸುಮ. ಮನೆಯಲ್ಲಿರ್ತಕ್ಕಂಥ ನಮ್ಮ ತಮ್ಮಂದಿರ ಕುಟುಂಬದಸ್ಥರಾಗಲಿ ನಮ್ಮ ಅಣ್ಣಂದಿರ ಕುಟುಂಬಸ್ಥರಾಗಲಿ ಎಲ್ಲರನ್ನೂ ಕೂಡ ಸರಿಸಮನಾಗಿ ನೋಡುವ ಗುಣ ಅವರಲ್ಲಿದೆ. ಹಾಗಾಗಿ ಅವರು ಈ ಮನೆಯ ಗೃಹಲಕ್ಷ್ಮಿಗೆ ಒಳ್ಳೆಯ ಪಾತ್ರವನ್ನು ನಿರ್ವಹಿಸ್ತಾರೆ. ನಾವು ಡ್ಯಾನ್ಸ್ ಮಾಡೋಕ್ಕೆಲ್ಲ ಸ್ಫೂರ್ತಿ ಅವರೇ. ಕಾಮಿಡಿ ಆಗಲಿ ಡ್ಯಾನ್ಸಿಗೆ ಆಗಲಿ ನಾವು ಎದಕ್ಕೂ ಮುಂದೆ ಬರ್ತಾನೆ ಎಲ್ಲದಕ್ಕೂ ಅವರೇ ನಮಗೆ ಮಾರ್ಗದರ್ಶನ. ನಾವು ಏನೇ ಒಂಚೂರು ಮುಂದೆ ಬಂದೀವಿ ಅಂದರೆ ಅವರೇ. ನನ್ನ ಸೊಸೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಬಹಳ ಜಾಣೆ ಸರ್. ಒಂದಾಯ್ತು. ಎಲ್ಲ ವಿಚಾರದಲ್ಲೂ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಯಾರ ಜೊತೆಗೆ ಯಾವ ರೀತಿಯಾಗಿ ಸೇರಿಕೊಂಡು ಕೆಲಸ ಮಾಡಬೇಕು, ಮನೆ ಒಳಗಿರಲಿ ಹೊರಗಿರಲಿ ಅಷ್ಟು ಜವಾಬ್ದಾರಿಯಿಂದ ಬುದ್ಧಿವಂತಿಕೆಯಿಂದ ಜಾಣತವನ್ನು ಬಳಸಿ ಅವಳು ಕೆಲಸವನ್ನು ಮಾಡ್ತಾಳೆ. ನಮ್ಮೆಲ್ಲರಿಗೂ ಅದು ಬಹಳ ಖುಷಿ ಇದೆ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ನಿಮಗೆ ಸರ್, ತುಂಬ ಬ್ಯುಸಿ ಇದ್ದರು, ನಮಗೋಸ್ಕರ ಟೈಮ್ ಇಷ್ಟೊತ್ತು ಕೂತಿದ್ದೀರಾ. ತುಂಬ ಹ್ಯೂಮರಸ್ ಆಗಿದ್ರಿ. ತುಂಬ ಪ್ರತಿಯೊಂದು ನಿಮ್ಮ ಫ್ಯಾಮಿಲಿ ವಿಷಯಗಳಿರ್ಬೋದು, ನಿಮ್ಮ ರಾಜಕೀಯ ವಿಷಯಗಳಿರ್ಬೋದು, ಪ್ರತಿಯೊಂದು ವಿಷಯನ ತುಂಬ ಓಪನಾಗಿ ಹಂಚ್ಕೊಂಡ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ನಮಗೂ ಸಿರಿ ಕನ್ನಡ ಇವತ್ತೇನು ಚಾನೆಲ್ ಬಂದು ಗೃಹಲಕ್ಷ್ಮಿ ನಮ್ಮ ಕುಟುಂಬ ಸದಸ್ಯರ ಒಂದು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದಕ್ಕೆ ನಮಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಸರ್, ನೀವೇ ನಿಮ್ಮ ಕೈಯಾರ ಮೇಡಮ್ಗೆ ಹೂ ಮುಡಿಸಿ ಬಳೆ ಹಾಕಿ ಕುಂಕುಮ ಹಾಕ್ಬೇಕು ಸರ್.
ಚೆಲುವಮ್ಮ ಚಂದದಮ್ಮ ನಿನ್ನ ಹೆಸರೇ ಅಂದವ, ಮನಸಮ್ಮ ಮಾಸದಮ್ಮ ನಿನ್ನ ಹೆಸರೇ ಪ್ರೇಮವ. ಕೇಳೋ ಕಾತುರ ಹಾಡೋ ಆತುರ, ನಿನ್ನ ಪ್ರೇಮದೋಳೆ ಹೆಸರ ಮೇಘಮಾಲೆ. ಚೆಲುವಮ್ಮ ಚಂದದಮ್ಮ ನಿನ್ನ ಹೆಸರೇ